ಇಷ್ಟು ನಮ್ಗೆ ಬಾಚ್ಕೊಂಡ್ಬಿಡ್ಬೇಕು. ಇವತ್ತು ರಾತ್ರಿನೇ ನನ್ 3 ಕಾರು 2 ಕಾರ್ ತಗೊಂಡು ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಶುರು ಮಾಡ್ಬಿಡುವ. ಹಾಗಂತ ಆ ರೈತರನ್ನೆಲ್ಲ ನಮ್ ಕಾರು ಗಚ್ಕೊಂಡ್ಬಿಡ್ಬೇಡ ಕಂಡ. ಅವರು ಬರೋದ್ ಬೇಡವಾ? ಬರ್ಬೇಕು ಕಂಡ. ಅವ್ರಿದ್ರೆ ತಾನೇ ನಮ್ ಹೋರಾಟಕ್ಕೊಂದು ಕಡೆ. ಅವ್ರಿಗೆ ಅಂತಲೇ ನಾನು ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಒಂದ್ 200-300 ಪುಕ್ಷರ ರೈಲ್ ಟಿಕೆಟ್ ನ ಬುಕ್ ಮಾಡಿಸಿ ಒಬ್ಬೊಬ್ಬನ ಹತ್ರನು 500 ರೂಪಾಯಿ ವಸೂಲಿ ಮಾಡ್ತೀನಿ. ಅಪ್ಪ ಅಪ್ಪ, ಅದೇನೋ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತಿದ್ದೀರಿ. ನಿಮ್ಮ ಪುಣ್ಯ ಬರ್ಲಿ. ಮಳೆ ಬೆಳೆ ಬರ್ದೆ ರೊಟ್ಟಿ ಮಾಡಕ್ಕಿಟ್ಟಿಲ್ಲ. ಹೆಂಡತಿ ಮಕ್ಕಳು ಹಸ್ಕೊಂಡು ಸಾಯ್ತವ್ರೆ. ಅದಕ್ಕೆ ಮಲ್ಲಣ್ಣ, ನಿಮ್ಮಂತವ್ರನ್ನ ನಾವು ಹೋಗ್ಲಾಡ್ಸಿ ನಿಮ್ ಜೀವನದಲ್ಲಿ ಬೆಳಗ್ ಬರ್ಬೇಕು ಅಂತ ತಾನೇ ನಾವು ಹೋರಾಟ ಮಾಡ್ತಿರೋದು. ಇವತ್ತು ರಾತ್ರಿ ಟ್ರೈನ್ಗೆ ನಮ್ ಜೊತೆ ಬಂದ್ಬಿಡು. 2 ದಿನ ಉಪವಾಸ ಕುಂತ್ರೆ ಸರ್ಕಾರದಿಂದ ಪರಿಹಾರ ತಾನಾಗೆ ಬರ್ತದೆ. ಹೌದಾ? ಹಾಗಾದ್ರೆ ನಾನು ನಿಮ್ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಓ, ಬರ್ಬೋದು ಬರ್ಬೋದು. ಬರ್ಬೇಕಾದ್ರೆ 500 ರೂಪಾಯಿ ತಗೊಂಬ. ನಮಗಲ್ಲ, ರೈಲ್ ಟಿಕೆಟ್ಗೆ 500 ರೂಪಾಯಿನಾ? ಅಪ್ಪ, ನಾನಿನ್ ಈ ಊರಲ್ಲಿ ಇರಲ್ಲ. ನಿಕ್ಕ ಮಗ, ನನ್ ಮಾತ್ ಕೇಳು. ನಿತ್ಕೊಳ್ಳಪ್ಪ, ನಿತ್ಕೊಳ್ಳೋ. ಬಿಡಪ್ಪ, ನಿತ್ಕೊಳ್ಳೋ, ನಿತ್ಕೊಳ್ಳೋ. ಬಿಡಪ್ಪ, ನಾನು ಹೋಗ್ತೀನಿ. ಯಾರ ಬೇಡ ಅಂದ್ರೆ ಇಂಜಿನಿಯರಿಂಗ್ ಓದೋ ಅಂತ ಹಠ ಬಿದ್ದು ಹಚ್ಚಿದ್ರಿ. ಆದ್ರೆ ಈಗ ನೋಡಿ, ನನ್ನ ಎಜುಕೇಶನ್ ತಕ್ಕಾಗೆ ಹೈಟೆಕ್ ಜಾಬ್ ಸಿಗ್ತಾ ಇಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಸಾಕಪ್ಪ ಅನ್ನೋ ತರ ಕಮಿಟ್ಮೆಂಟ್ಸ್ ನನ್ ಕಾಲೇಜ್ ಸಿಕ್ಕಾಕೊಂಡು ಒತ್ತವರ ತರ ಆಗಿದೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕಾಗಲ್ಲ ಅಂತ ಮಾತ್ರ ನೀವು ಹೇಳ್ಬಾರ್ದು. ನೀನ್ ಓದ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿರೋ ನಾನು ನಿನ್ ಮಾತಿಗಿಲ್ಲ ಅಂತೀನ? ಏನ್ ಹೇಳಪ್ಪ? ಅಪ್ಪ, ಹೇಗಿದ್ರು ನಮ್ ತೋಟದಲ್ಲಿ ಈಗ ಮೊದ್ಲಿನ ತರ ಬೆಳೆನು ಬೆಳಿತಿಲ್ಲ. ಭೂಮಿಲಿರೋ ಫಲವತ್ತತೆ ಉಳಿಸ್ಕೊಂಡಿಲ್ಲ. ನಾವ್ ಹಾಕ್ಸಿರೋ ಬೋರ್ವೆಲ್ ನೀರು ಪಾತಾಳ ನೋಡ್ತಿದೆ. ಇನ್ ಮುಂದೆ ಈ ಹೊಲ ತೋಟನೆಲ್ಲ ನಂಬ್ಕೊಂಡ್ ಕೂರೋದಕ್ಕಿಂತ ಈ 18 ಎಕರೆ ಜಮೀನ ಸೈಟ್ ಮಾಡಿ ಮಾರಿದ್ರೆ ಮುಂದೆ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ನಾವು ಸಾಯೋವರೆಗೂ ನಮ್ ತಲೆ ಮಾಡೆಲ್ಲ ಕುತ್ಕೊಂಡು ತಿನ್ಬೋದು. ಏನು ಹೀಗನ್ಬಿಟ್ಟೆ? ತಾತ ಮುತ್ತಾತಂದ್ರು ಬಕ್ಕಿ ಬಾಳಿ ನಮ್ ವಂಶದ ಕುಡಿಗಳಿಗೆ ನೆರಳಾಗಿರ್ಲಿ ಅಂತ ಮಾಡಿಟ್ಟ ಆಸ್ತಿನ ಮಾರ್ಬಿಡು ಅಂತಿದ್ಯಲ್ಲೋ? ಬೇಡ ಕಣು, ಇದ್ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ. ಅಪ್ಪ, ಇದೆಲ್ಲ ಹಿರಿಯರ್ ಮಾಡಿರೋ ಸ್ವತ್ತೇ ನಿಜ. ಆದ್ರೆ ಅಪ್ಪ ಹಾಕಿದ ಆಲದ ಮರ ಅಂತ ಕೈ ಕಟ್ಕೊಂಡು ಕೂರೋದ್ರ ಬದಲು ಕಾಲಿಗೆ ತಕ್ಕಾಗೆ ಬದಲಾಗೋ ಜಾಣ್ತಾನೆ ಇರ್ಬೇಕು. ಸರಿ, ಈಗ ನಾನು ಏನ್ ಮಾಡು ಅಂತೀಯಾ? ಅಪ್ಪ, ಹೇಗಿದ್ರು ನಮ್ ಜಮೀನು ಹೈವೇ ಹತ್ರ ಇದೆ. ಆ ಕಡೆ ಏರ್ಪೋರ್ಟ್ ಇದೆ. ಈ ಕಡೆ ಬಂದ್ರೆ ಸಿಟ್ಟಿಂಗ್ ನಿಯರ್ ಇದೆ. ಇಂಥ ಬಂಗಾರದಂತ ಭೂಮಿನ ಕೊಡ್ತೀನಿ ಅಂದ್ರೆ ಕೊಂಡ್ಕೊಳ್ಳೋದಿಕ್ಕೆ ಜನ ಕ್ಯೂ ಕ್ಯೂ ನಿಂತ್ಕೊತಾರೆ. ಇದೆಲ್ಲ ನಿಜವೇನೋ? ಹೌದಪ್ಪ. ಈ ಯೋಚನೆ ನಂಗೆ ಹೊಳಿಲೇ ಇಲ್ಲ ನೋಡು. ಸರಿ, ನಡಿ, ನೀನ್ ಹೇಳ್ದಾಗೆ ನಮ್ ಜಮೀನ ಸೈಟ್ ಮಾಡಿ ಮುಂದಿನ ದಾರಿ ನೋಡೋಣ. ಬಾ ಯಜಮಾನ್ರೆ. ಚಿಕ್ಕ ಯಜಮಾನ್ರೆ, ನಮ್ ಭೂಮಿನ ಮಾರಿದ್ರೆ ಅಷ್ಟು ದೊಡ್ಡ ಲಾಭ ಬರ್ತದ? ಹೌದು ಮಾಡಣ್ಣ, ಡೆಫಿನೆಟ್ಲಿ. ಯಜಮಾನ್ರೆ, ನನ್ನ ಭೂಮಿನೂ ಹೆಚ್ಚು ಕಮ್ಮಿ 4 ಎಕರೆ ಐತೆ. ಅದ್ರಾಗ 1 ಎಕರೆ ಪೂರಾ ಹಾಳಾಗೋಗೈತೆ. ಮಳೆ ಬೆಳೆ ಬರ್ದೆ ದಿಕ್ಕೇ ತೋಚ್ದಂಗಾಗಿತ್ತು. ನೀವೇನೋ ಹೊಸ ದಾರಿ ಕಂಡ್ಕೊಂಡಿದ್ದೀರಲ್ಲ, ಅದ್ನ ನಂಗೂ ಹೊಸಿ ಹೇಳಿ ಸಹಾಯ ಮಾಡಿ ಸ್ವಾಮಿ. ನೋಡಿ ಮಲ್ಲಣ್ಣ, ನಮ್ ಜಮೀನ ಕೊಂಡ್ಕೊಳ್ಳೋರಿಗೆ ಹೆಂಗಂದ್ರೆ ಹಂಗೆ ಜಮೀನ್ ತೋರ್ಸಕ್ ಆಗಲ್ಲ. ಅದಕ್ಕೆ ಅಂತಾನೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಗಾಳಿ ನೀರು ಬೆಳಕಿನ ವ್ಯವಸ್ಥೆ ಜೊತೆಗೆ ವಾಸ ಮಾಡೋ ಯೋಗ್ಯ ಅನ್ನೋ ತರ ರೆಡಿ ಮಾಡಿಸಿರ್ಬೇಕು. ಇದಕ್ಕೆಲ್ಲ ತುಂಬಾ ಹಣ ಖರ್ಚಾಗುತ್ತೆ. ಇದೆಲ್ಲ ಆದ್ಮೇಲೆ ಮಾರಾಟ ಮಾಡೋದು. ಇದಕ್ಕೆಲ್ಲ ನೀವು ರೆಡಿನಾ? ಏನು, ನಮ್ ಭೂಮಿನ ನಾವ್ ಮಾರ್ಬೇಕು ಅಂದ್ರೆ ಇಷ್ಟೆಲ್ಲ ಮಾಡ್ಬೇಕಾ? ಮತ್ತೆ ಕುರಿ ಕೊಬ್ಬಿದ್ರೆ ತಾನೇ ಜನ ತಗೊಳ್ಳೋದು. ನಡಿ ಮಗ, ನೀನು ಹೋಗೋಣ. ಬನ್ನಿ ಬಿದೆ. ಬನ್ನಿ 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 ಬಿದೆ. ಬನ್ನಿ. ಏನ್ ಮಗಣ್ಣ, ನೀನ್ ಸಾಮಾನ್ಯದವನಲ್ಲ ಬಿಡು. ಅದೃಷ್ಟ ಲಕ್ಷ್ಮಿನೇ ನಿನ್ ಮನೆ ಹುಡ್ಕೊಂಡು ಬರ್ತಾ ಇದೆ ಅಂದ್ರೆ ಏನೇನು ಯೋಗ ಆಗ್ತೀನಿ. ಬುದ್ಧಿ, ಇವನೇ ಮಲ್ಲಣ್ಣ ಅಂತ. ಒಳ್ಳೆ ಮಸ ಬುದ್ಧಿ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಸ್ವಾಮಿ. ನೋಡು ಮಲ್ಲಣ್ಣ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಈ ಊರಿನಲ್ಲಿ ಒಂದು ವಿದ್ಯುತ್ ಉತ್ಪಾದನಾ
ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಭೂಮಿನ ನಾವು ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ. ನಿಂದೊಂದೇ ಬಾಕಿ ಇರೋದು. ನಿಮ್ಗೆ ನಮ್ಮ ಭೂಮಿನ ಯಾಕೆ ಬೇಕು ಬುದ್ಧಿ? ನೋಡಯ್ಯ, ನಿನ್ ಭೂಮಿ ನಮ್ ಕಂಪ್ನಿ ಕಟ್ಟಕ್ಕೆ ತುಂಬಾ ಚೆನ್ನಾಗಿದೆ. ಅದಲ್ದೆ ಇಲ್ಲಿ ಉತ್ಪಾದನೆ ಆಗೋ ವಿದ್ಯುತ್ ನಾವು ಬೆಂಗಳೂರು ಕಳಿಸ್ತೀವಿ. ನೀವು ಬೆಂಗಳೂರಿಗೆ ವಿದ್ಯುತ್ ಕಳ್ಸಕ್ಕೆ ನಾವ್ಯಾಕೆ ಸ್ವಾಮಿ ನಮ್ಮೂರ್ನ ಬಲಿ ಕೊಡ್ಬೇಕು? ಅಲ್ಲಯ್ಯ, ನೀನು ಬೆಳೆದು ಏನ್ ಸಂಪಾದನೆ ಮಾಡ್ತೀಯ? ಅದೇ ಈ ಭೂಮಿನ ನಮಗ್ ಕೊಟ್ರೆ ನಾನ್ ನಿಮ್ಗೆ ಕೆಲ್ಸ ಕೊಡಿಸ್ತೀನಿ, ಕೈ ತುಂಬಾ ಸಂಬಳ ಕೊಡಿಸ್ತೀನಿ. ನಮ್ ಬುದ್ಧಿ ಮಾಡ ಕೆಲ್ಸ, ಕೈ ತುಂಬಾ ಕಾಸು. ಚೆನ್ನಾಗಿದೆ ಸ್ವಾಮಿ ನೀವ್ ಹೇಳ್ತಿರೋದು. ರಟ್ಟಿ ಬಗ್ಸಿ ಬೆವ್ರು ಸುರಿಸಿ ಹೊಲ ಉತ್ರೆ ಈ ಭೂಮಿ ತಾಯಿನೇ ಹೊಟ್ಟುಂಬ ಅನ್ನ, ಕೈ ತುಂಬಾ ಕಾಸು ಕೊಡ್ತಾಳೆ. ಅಂತದ್ರಲ್ಲಿ ಫಲವತ್ತಾದ ಬೆಳೆ ಕೊಡ್ತಿರೋ ಭೂಮಿನ ಕೇಳ್ತಿದ್ದೀರಲ್ಲ, ನೀವೇನು ಫ್ಯಾಕ್ಟ್ರಿ ಶುರು ಮಾಡಿ ಜಮ್ಮಂತ ಕಾರಣ ಕೊಟ್ಟೊಯ್ತೀರ. ಆದ್ರೆ ನೀವ್ ಫ್ಯಾಕ್ಟ್ರಿಯಿಂದ ಬರೋ ಹೊಗೆ ಹರಡೋ ಕಾಯಿಲೆ ಕಸಾಯನ ನಾವ್ ಅನ್ಭವಿಸ್ಬೇಕು ಅಂತೀರಾ? ಕ್ಷಮಿಸಿ ಸ್ವಾಮಿ, ನನ್ನ ಭೂಮಿನ ನಾನು ಯಾರಿಗೂ ಕೊಡಕ್ಕಿಲ್ಲ. ಅನ್ನ ಕೊಡೋ ಭೂಮಿ ತಾಯಿನ ಮಾರ್ಕೊಳ್ಳೋದು ಒಂದೇ, ಹೆತ್ತ ಮನೆಗೆ ಚೂರಿ ಹಾಕೋದು ಒಂದೇ. ಹಳ್ಳಿ ಜನರಿ ಗೊತ್ತಾಗಲ್ಲ ಬುದ್ಧಿ. ಒಳ್ಳೆ ಮೂರ್ನಂಗ್ ಮಾತಾಡ್ಬೇಡ. ಅದೃಷ್ಟ ಲಕ್ಷ್ಮೀನೇ ನನ್ನ ಬಗಲ ಬಂದು ಕೂತ್ಕೊಳ್ತೀನಿ ಅಂತೋಳೆ. ನೀನಿದ್ದೆ ತಾಯಿ ತಾಯಿ ಹೊಡ್ಕೊಳ್ತಿದೀಯಲ್ಲಯ್ಯ. ಕಮಿಷನ್ ಆಸೆಗೆ ಉಂಡು ಮನೆಗೆ ದ್ರೋಹ ಬಗ್ಗೆ ಗುಳ್ಳೆ ನರಿ ನೀನು. ಅಯ್ಯೋ, ನಿನ್ನಂತವನ್ನ ಸಾಯಿಸಿದ್ರೆ ಪಾಪ ಬರಕ್ಕಿಲ್ಲ. ನಂಗೆ ಬುದ್ಧಿ ಕೆಲಸ ಮಾಡಕ್ ಬರ್ತೀಯ? ಅಯ್ಯೋ ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ಇದು ನಿಮ್ ಊರಿಗೆ ಬಂದಿರೋ ಒಂದು ಒಳ್ಳೆ ಅವಕಾಶ. ಏನಾದ್ರೂ ನಾವಿಲ್ಲಿ ಫ್ಯಾಕ್ಟ್ರಿ ಶುರು ಮಾಡಿದ್ವಿ ಅನ್ಕೋ, ನಿಮ್ ಊರಿನ ರೂಪರೇಷನೆ ಬದಲಾಗ್ಬಿಡುತ್ತೆ. ನಿಮ್ ಊರಿಗೊಂದು ಹೊಸ ಬ್ರ್ಯಾಂಡ್ ಬರುತ್ತೆ, ರೋಡ್ ಬರುತ್ತೆ. ನಿಮ್ಗೆ ನಮ್ಮ ಊರಿಗೆ ಬರಕ್ ಅವಕಾಶ ಮಾಡ್ಕೊಟ್ಟು ನಾವ್ ಊರ್ ಬಿಡ್ಬೇಕಂತಾಯ್ತು ಅಲ್ವಾ? ಏನೋ ಪಾಪ ಬಡವರು, ಸಮಾಧಾನದಿಂದ ಮಾತಾಡೋಣ ಅಂತ ಇಲ್ಲಿವರೆಗೂ ಬಂದೆ. ನಿಮ್ ಭೂಮಿನ ನೀವಾಗೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ಹೇಗ್ ತಗೋಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇಡೀ ಸರ್ಕಾರನೇ ನಮ್ ಕೈಯೊಳಗಡೆ ಇದೆ. ನಾನ್ ಬದುಕಿದಂಗೆ ನಿನ್ನ ಇನ್ನೊಬ್ಬರ ಪಾಲ್ ಮಾಡಕ್ ನನಗೆ ಇಷ್ಟ ಇಲ್ಲ. ನನಗೇ ಬದುಕಕ್ ಪ್ರಾಣ ಇಲ್ಲ. ಇನ್ನ ನೀನ್ ಹೆಂಗ್ ಉಳಿಸ್ಲಿ? ನಿಲ್ಲು. ಸಾಯ್ಬೇಕಾಗಿರೋದು ನೀನಲ್ಲ. ಯಾರದು ಯಾರದು? ಹೇಳು ಕಂದ, ಮೇಲೆ ಅಳ್ಬೇಡ ಅಳ್ಬೇಡ. ನೀನು ನನ್ನ ಚೊಚ್ಚಲ ಮಗು. ನಿನ್ನನ್ನು ಹೀಗೆ ಅನಾಥಶವಾಗೋಗ್ಬಿಟ್ರೆ ತ್ರಿಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿ ಸಲಹುವ ನನಗೆ ಗೌರವವಾದರೂ ಎಲ್ಲಿಂದ ಸಿಗುತ್ತೆ? ಸಾಯ್ಬೇಕಾಗಿರೋದು ನೀನಲ್ಲ, ಈ ಕೊಳತೋಗಿರೋ ರಾಜಕೀಯ ವ್ಯವಸ್ಥೆ, ಲಾಭಕೋರ ಕಂಪನಿಗಳು, ಅಂಧಕಾರವನ್ನೇ ಬೆಳಕು ಅನ್ಕೊಂಡಿರೋ ಈ ಸಮಾಜ. ಚುನಾವಣೆ ಹತ್ರ ಬರ್ತಿದ್ದಾಗೆ ನೂರಾರು ಭರವಸೆ ಕೊಟ್ಟು ವೋಟ್ ಹಾಕ್ಸ್ಕೊಂಡು ಕಣ್ಮರೆಯಾಗೋ ಈ ರಾಜಕೀಯ ನಾಯಕರ ಮುಂದೆ ಒಬ್ಬ ರೈತ ಬಂದು ತನ್ನ ದುಃಖನ ಹೇಳ್ಕೊಂಡ್ರೆ ಇದ್ರು ಇಲ್ಲಿರೋ ತರ ಜಾರ್ಕೊಳ್ತೀರ. ಕಾಯಕ ಯೋಗಿ, ಶ್ರಮಜೀವಿ, ದೇಶದ ಬೆನ್ನೆಲುಬು ಅಂತೆಲ್ಲ ಕೂಗಿ ಕೂಗಿ ಹೇಳ್ತೀರಿ. ಆದ್ರೆ ಅವನನ್ನೇ ತುಳಿದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದೀರಾ. ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನನ್ನ
ರಾಜ್ಯದ ಕನಸು ಬರೀ ಕನಸಾಗೆ ಉಳಿದೋಯ್ತು. ಬರೀ ಫೋಟೋ ತೆಗೆಸ್ಕೊಂಡು ಟಿವಿಗೆ ಮುಖ ತೋರಿಸ್ಕೊಂಡು ಪ್ರಚಾರ ಮಾಡ್ಕೊಳ್ಳೋದಲ್ಲೇ ಕಾಲ ಕಳೀತಿದ್ದೀರಾ. ನಿಮ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಗೌರವ ಅನ್ನೋದಿದ್ರೆ ಮೊದಲು ರೈತರ ಗೌರವ ಕೊಡೋದನ್ನ ಕಲೀರಿ. ನಿಮ್ಮ ಸ್ವಾರ್ಥಕ್ಕಾಗಿ ಅನ್ನ ಕೊಡೋ ಭೂಮಿನ, ಕೆರೆ ಕಟ್ಟೆನೆಲ್ಲ ನಾಶ ಮಾಡಿ ಮರುಭೂಮಿನ ಸೃಷ್ಟಿ ಮಾಡ್ತಾ ಇದ್ದೀರಾ. ಇದೆಲ್ಲ ಶಾಶ್ವತ ಅಲ್ಲ ಅನ್ನೋ ಸತ್ಯ ಗೊತ್ತಿದ್ದು ನಿಮ್ಮ ಅಂತ್ಯವನ್ನ ನೀವೇ ಆಹ್ವಾನ ಮಾಡ್ಕೋತಾ ಇದ್ದೀರಾ. ಇದೇನ ನೀವು ಓದಿ ಗಳಿಸಿರೋ ಜ್ಞಾನ? ಗಣಿಗಾರಿಕೆ ಹಾಗೂ ಯೋಜನೆಗಳ ಹೆಸರಲ್ಲಿ ಅಮೂಲ್ಯವಾದ ಅರಣ್ಯನ, ಕೋಟ್ಯಾಂತರ ಜೀವರಾಶಿಗಳನ್ನ ರಕ್ಷಿಸೋ ನನ್ನ ಒಡಲನ್ನ ಬಗದು ಜೀವ ಸೆಲೆಯಾಗಿದ್ದ ನನ್ನನ್ನ ಬರಡು ಬಂಜೆ ಮಾಡ್ತಾ ಇದ್ದೀರಾ. ಇವತ್ತಿನ ಅಲ್ಪ ಸುಖಕ್ಕೆ ನಿಮ್ಮ ಅಮೂಲ್ಯವಾದ ನಾಳೆಗಳನ್ನ ನೀವೇ ನಾಶ ಮಾಡ್ಕೋತಾ ಇದ್ದೀರಾ. ಭೂಮಿ ತಾಯಿ ಮಕ್ಕಳನ್ನ ಎಲ್ಲೆಲ್ಲಿ ಕಡೆಗಣಿಸ್ತಾರೋ ಅಲ್ಲಿ ಏನೇನು ಅನಾಹುತಗಳಾಗ್ತಿದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತು. ಇದನ್ನ ಹೀಗೆ ಮುಂದುವರಿಸ್ಕೊಂಡು ಹೋದ್ರೆ ನೀವು ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಳ್ಕೋಬೇಕಾಗತ್ತೆ. ನೀವು ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಾಣ್ಬೇಕಾದ್ರೆ ಮೊದಲು ರೈತ ಉಳಿಸಿ. ರೈತ ಉಳಿದ್ರೆ ನಾನು ಉಳಿತೀನಿ, ನಾನು ಉಳಿದ್ರೆ ನೀವೆಲ್ಲ ಉಳಿತೀರ. ಹಣದಿಂದ ಅನ್ನ ಹುಟ್ಟಲ್ಲ, ಮಣ್ಣನ್ನ ಹಣವಾಗಿಸ್ತಿರೋ ಅನ್ನವಾಗಿಸ್ತಿರೋ ನೀವೇ ಯೋಚನೆ ಮಾಡಿ. ನೀವೆಲ್ಲ ಮಾಡಿದ ಅನಾಹುತಗಳಿಂದ ಇವನಂತ ನಿಜವಾದ ರೈತರು ಊರಿಗೆ ಕೊರಳು ಕೊಟ್ಟು ಇಲ್ಲವಾಗ್ತಿದ್ದಾರೆ. ಮಗು, ನನ್ನನ್ನ ನಂಬು. ದಿನದ ಬಹುತೇಕ ಸಮಯ ಭೂತಾಯಿ ಕೆಲಸಕ್ಕೆ ಮೀಸಲಿಡು. ದುಡಿಯದೆ ಸಮಯ ವ್ಯರ್ಥ ಮಾಡುವವರ ಸಹವಾಸ ಬಿಟ್ಬಿಡು. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ ಎಂದ ಬಸವಣ್ಣನ ತತ್ವಕ್ಕೆ ಬದ್ಧನಾಗಿ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ಬರಿಗೆ ತಲೆ ತಗ್ಗಿಸಿ ನಡೀಬೇಕು? ನಾವು ಯಾವಾಗಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ಈ ತಾಯಿನ ನಂಬ್ಕೋ. ಇವರು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ, ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದು ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದು ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.